ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಎಲ್ಲಿ ಗೊತ್ತಾ? ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ರಮಣೀಯ ವೈಲ್ಡ್ ಲೈಫ್ ಡೆಸ್ಟಿನೇಷನ್, ಅದೇ ನಮ್ಮ ಹೆಮ್ಮೆಯ ಕಾಕನಕೋಟೆ ಕಬಿನಿ ಅರಣ್ಯಕ್ಕೆ. ಏಷ್ಯಾದಲ್ಲೇ ಅತಿ ಹೆಚ್ಚು ಆನೆಗಳನ್ನು ನೋಡಬಹುದಾದ ಕಬಿನಿ ಕಾಡಿನ ಸೌಂದರ್ಯ, ಇಲ್ಲಿನ ಸಫಾರಿ ಅನುಭವ ನೋಡ್ಕೊಂಡು ಬರೋಣ. ಆನೆಗಳ ಹಿಂಡು ಒಟ್ಟಿಗೆ ಸೇರಿ ಜಲಕ್ರೀಡೆ ಆಡುವ ಅದ್ಭುತ ಮತ್ತು ರೋಮಾಂಚನಕಾರಿ ಸನ್ನಿವೇಶ. ನಿಮಗ್ಗೊತ್ತಾ ಸ್ನೇಹಿತರೆ, ಈ ಬೃಹತ್ ಆನೆಗಳಿಗೆ ನೀರಿನಲ್ಲಿ ಸ್ನಾನ ಮಾಡೋದು ಅಂದ್ರೆ ಬರೀ ಮೈ ತಂಪು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇದು ಅವುಗಳ ಫ್ಯಾಮಿಲಿ ಬಾಂಡಿಂಗ್ ಟೈಮ್ ಕೂಡ ಹೌದು. ನೀರಿಗಿಳಿಯುತ್ತಿದ್ದಂತೆ ಆನೆಗಳಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಬೃಹತ್ ಆನೆಗಳು ತಮ್ಮ ನೀಳವಾದ ಸೊಂಡಿಲನ್ನು ನೀರಿನಲ್ಲಿ ಪೂರ್ತಿ ಮುಳುಗಿಸಿ ಒಮ್ಮೆಗೆ ಆಕಾಶದತ್ತ ಎತ್ತಿ ಫೌಂಟೇನ್ ತರಹ ನೀರನ್ನು ತಮ್ಮ ಮೈ ಮೇಲೆಲ್ಲ ಚಿಮ್ಮಿಸಿಕೊಳ್ಳುತ್ತವೆ. ಆನೆಗಳಿಗೆ ಸ್ನಾನ ಮಾಡುವುದು ಕೇವಲ ಮೈತಂಪು ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲ, ಇದು ಅವುಗಳ ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಸಮಯ. ಪರಸ್ಪರ ಮೈ ಜುಗ್ಗುವುದು, ವಿಶಿಷ್ಟವಾದ ಸಣ್ಣ ಧ್ವನಿಗಳನ್ನು ಅಂದರೆ ಗ್ರಂಬ್ಲಿಂಗ್ ಅಥವಾ ಟ್ರಂಪೆಟಿಂಗ್ ಹೊರಡಿಸುತ್ತಾ ಸಂವಹನ ನಡೆಸುವುದು ಅವುಗಳ ನಡುವಿನ ಪ್ರೀತಿಯನ್ನು ತೋರಿಸುತ್ತದೆ. ಆನೆಗಳ ಚರ್ಮ ನೋಡಲು ದಪ್ಪಗಿದ್ದರೂ ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಮತ್ತು ಅದರಲ್ಲಿ ಬೆವರಿನ ಗ್ರಂಥಿಗಳು ಇರುವುದಿಲ್ಲ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಮಡಿಕೆಗಳಲ್ಲಿ ಸಿಲುಕಿರುವ ಧೂಳು, ಪರಾವಲಂಬಿ ಕೀಟಗಳು ಮತ್ತು ಉಣ್ಣೆಗಳು, ಟಿಕ್ಸ್ ಅಂಡ್ ಲೈಸ್ ನಾಶವಾಗುತ್ತವೆ. ಸ್ನಾನದ ನಂತರ ಅವು ಮೈಮೇಲೆ ಎರಚಿಕೊಳ್ಳುವ ಕೆಸರು ಮತ್ತು ಮಣ್ಣು ಒಣಗಿ ಒಂದು ರಕ್ಷಣಾ ಕವಚವಾಗುತ್ತದೆ. ಇದು ಕಾಡಿನ ಸೊಳ್ಳೆಗಳು, ನೊಣಗಳು ಕಚ್ಚದಂತೆ ತಡೆಯುತ್ತದೆ. ಈ ಸನ್ನಿವೇಶದ ಅತ್ಯಂತ ಆಕರ್ಷಕ ಭಾಗವೆಂದರೆ ಪುಟ್ಟ ಮರಿಯಾನೆಗಳ ಆಟ. ನೀರಿನ ಆಳ ಅರಿಯದ ಮರಿಗಳು ತಾಯಿಯ ಕಾಲುಗಳ ಮಧ್ಯೆ ಇಣುಕುತ್ತಾ ನೀರಿನಲ್ಲಿ ತೇಲಲು ಪ್ರಯತ್ನಿಸುತ್ತವೆ. ಪರಸ್ಪರ ಸೊಂಡಿಲುಗಳನ್ನು ಸಿಕ್ಕಿಸಿಕೊಂಡು ಮಲ್ಲಯುದ್ಧ ಮಾಡುವುದು, ನೀರಿನಲ್ಲಿ ಪೂರ್ತಿ ಮುಳುಗಿ ಕೇವಲ ಸೊಂಡಿಲನ್ನ ಮಾತ್ರ ಉಸಿರಾಟಕ್ಕಾಗಿ ಪೈಪ್ನಂತೆ ಮೇಲೆ ಚಾಚುವುದು ನೋಡಲು ಅತ್ಯಂತ ಮುದ್ದಾಗಿರುತ್ತದೆ. ತಾಯಿ ಆನೆಗಳು ಪ್ರೀತಿಯಿಂದ ತಮ್ಮ ಸೊಂಡಿಲಿನಿಂದ ಮರಿಗಳ ಮೈ ಸವರಿ ಸ್ವಚ್ಛಗೊಳಿಸುತ್ತವೆ. ಮಾನವರ ಮಕ್ಕಳಿಗೆ ಈಜು ಕಲಿಸುವಂತೆ ತಾಯಿ ಆನೆಗಳು ತಮ್ಮ ಪುಟ್ಟ ಮರಿಗಳಿಗೆ ನೀರಿನಲ್ಲಿ ಹೇಗೆ ಸಮತೋಲನ ಕಾಯ್ದುಕೊಳ್ಳಬೇಕು, ಸೊಂಡಿಲನ್ನು ಉಸಿರಾಟದ ಟ್ಯೂಬ್ನಂತೆ ಹೇಗೆ ಬಳಸಬೇಕು ಎಂಬುದನ್ನು ಕಲಿಸುತ್ತವೆ. ನೀರಿನಲ್ಲಿ ಮಾಡುವ ತುಂಟಾಟ, ಪರಸ್ಪರ ಕಾಲೆಳೆಯುವ ಆಟಗಳು ಅವುಗಳ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಬದುಕುವ ಕಲೆಗೆ ಅಂದರೆ ಸರ್ವೈವಲ್ ಸ್ಕಿಲ್ಸ್ಗೆ ಅತ್ಯಂತ ಮುಖ್ಯ.
ಕಾಡಿನಲ್ಲಿ ಮೈಲಿಗಟ್ಟಲೆ ಆಹಾರ ಹುಡುಕುತ್ತಾ ನಡೆಯುವ ಆನೆಗಳಿಗೆ ನೀರಿನ ಆಶ್ರಯ ಸಿಕ್ಕಾಗ ಅತ್ಯಂತ ನಿರಾಳತೆ ಸಿಗುತ್ತದೆ. ನೀರಿನ ತೇಲಾಡುವ ಗುಣ ಅಂದರೆ ಬಾಯನ್ಸಿ ಆನೆಗಳ ಭಾರೀ ತೂಕದ ಶರೀರಕ್ಕೆ ತಾತ್ಕಾಲಿಕ ವಿಶ್ರಾಂತಿ ನೀಡುತ್ತದೆ. ಅವುಗಳ ಕೀಲುಗಳು ಮತ್ತು ಕಾಲುಗಳ ಮೇಲಿನ ಒತ್ತಡ ಕಡಿಮೆಯಾಗಿ ಆನೆಗಳು ಮಾನಸಿಕವಾಗಿ ತುಂಬಾ ಶಾಂತವಾಗುತ್ತವೆ. ಸ್ನೇಹಿತರೆ, ನಮಗೆ ಸ್ನಾನ ಅನ್ನೋದು ದಿನಚರಿಯ ಒಂದು ಭಾಗ ಅಷ್ಟೇ. ಆದರೆ ಈ ಆನೆಗಳಿಗೆ ಮಾತ್ರ ಇದು ಇಡೀ ಕುಟುಂಬ ಒಟ್ಟಿಗೆ ಸಂಭ್ರಮಿಸುವ ಹಬ್ಬ. ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಹಿರಿಯ ಆನೆಗಳಿಂದ ಹಿಡಿದು ಪುಟ್ಟ ಮರಿಗಳವರೆಗೆ ಎಲ್ಲವೂ ಒಂದಾಗಿ ಜಲಕ್ರೀಡೆಯಾಡುತ್ತಾ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿವೆ. ಪ್ರಕೃತಿಯ ಈ ಅದ್ಭುತ ಒಗ್ಗಟ್ಟನ್ನು ನೋಡೋದೇ ಒಂದು ಚಂದ ಅಲ್ವಾ? ಗಾಯ್ಸ್, ಅಲ್ಲಿ ಆನೆಗಳ ಸಂಭ್ರಮ ಒಂದು ಕಡೆ ಆದ್ರೆ ಜಸ್ಟ್ ಲುಕ್ ಎಟ್ ದಿ ಅದರ್ ಸೈಡ್. ಆ ನದಿಯ ದಡದಲ್ಲಿ ನೋಡಿ, ಭಾರತದ ಅತ್ಯಂತ ದೊಡ್ಡ ಜಿಂಕೆ ತಳಿ ಅಂದರೆ ಸಾಂಬಾರ್ ಜಿಂಕೆ ಅಥವಾ ಕಡವೆ ನಿಂತಿದೆ. ಎಷ್ಟು ಗಾಂಭೀರ್ಯವಾಗಿದೆ ಅಲ್ವಾ ಅದರ ನಿಲುವು? ಆದರೆ ಅದು ಎಷ್ಟು ಅಲರ್ಟ್ ಆಗಿದೆ ನೋಡಿ. ಚುಕ್ಕೆ ಜಿಂಕೆಗಳಿಗಿಂತ ಗಾತ್ರದಲ್ಲಿ ತುಂಬಾ ದೊಡ್ಡದಾದ ಸಾಂಬಾರ್ ಜಿಂಕೆಗಳು ಕಾಡಿನ ಅತ್ಯಂತ ಲಜ್ಜೆಯ ಸ್ವಭಾವದ ಶೈ ಪ್ರಾಣಿಗಳು. ಸಾಂಬಾರ್ ಜಿಂಕೆಗಳ ಶ್ರವಣ ಶಕ್ತಿ ಮತ್ತು ವಾಸನೆ ಗ್ರಹಿಸುವ ಶಕ್ತಿ ಅದ್ಭುತವಾಗಿರುತ್ತದೆ. ಇವು ನೀರು ಕುಡಿಯುವಾಗ ಸ್ವಲ್ಪ ಅನುಮಾನ ಬಂದರೂ ವಿಶಿಷ್ಟವಾದ ಧಾಂಕ್ ಎಂಬ ಜೋರಾದ ಧ್ವನಿಯಲ್ಲಿ ಅಲಾರ್ಮ್ ಕಾಲ್ ಅಂದರೆ ವಾರ್ನಿಂಗ್ ಕಾಲ್ ಕೊಡ್ತದೆ. ಅದು ಇಡೀ ಕಾಡಿಗೆ ಹುಲಿ ಬಂದಿರುವ ಮುನ್ಸೂಚನೆ ನೀಡುತ್ತದೆ. ಈ ಕಾಡಿನ ಪರಿಸರ ವ್ಯವಸ್ಥೆ ಸಮತೋಲನದಲ್ಲಿರಲು ಅತ್ಯಂತ ಪ್ರಮುಖ ಕಾರಣವಾಗಿರುವ ಕಬಿನಿಯ ಮತ್ತೊಂದು ವಿಶೇಷ ಜೀವಿ ಎಂದರೆ ಅದು ರಣಹದ್ದುಗಳು. ಗೈಸ್, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳನ್ನ ನಾವೆಲ್ಲ ನೋಡಿರ್ತೀವಿ. ಆದರೆ ಇವತ್ತು ನಾವಿಲ್ಲಿ ನೋಡ್ತಾ ಇರೋದು ಕಾಡಿನ ಅತ್ಯಂತ ಮುಖ್ಯವಾದ ಆದರೆ ಜನ ಕಡೆಗಣಿಸೋ ಒಂದು ಅಪರೂಪದ ಪಕ್ಷಿಯನ್ನ. ಅದೇ ರಣಹದ್ದುಗಳು. ಕಬಿನಿ ಕಾಡಿನ ಈ ಮರಗಳ ಮೇಲೆ ಕೂತಿರೋದನ್ನ ನೋಡಿದ್ರೇನೆ ಒಂಥರ ಮೈ ಜುಮ್ ಅನ್ನುತ್ತೆ. ಇವು ಕಬಿನಿ ಕಾಡಿನ ರಿಯಲ್ ಕ್ಲೀನಿಂಗ್ ಆರ್ಮಿ. ಇವು ಇಂದು ಅಳಿವಿನಂಚಿನಲ್ಲಿರುವ ಅತ್ಯಂತ ಅಪರೂಪದ ವನ್ಯಜೀವಿಗಳಾಗಿವೆ. ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಮತ್ತು ಗೈಡ್ಗಳಿಗೆ ಈ ರಣಹದ್ದುಗಳು ದೊಡ್ಡ ಹೆಲ್ಪರ್ಸ್. ಆಕಾಶದಲ್ಲಿ ರಣಹದ್ದುಗಳು ಒಂದೇ ಕಡೆ ವೃತ್ತಾಕಾರದಲ್ಲಿ ಹಾರಾಡುತ್ತಿದ್ರೆ ಅಥವಾ ಮರದ ಮೇಲೆ ಗುಂಪಾಗಿ ಕುಳಿತಿದ್ರೆ ಅದರ ಕೆಳಗೆ ಎಲ್ಲೋ ಹುಲಿ ಬೇಟೆಯಾಡಿದೆ ಅಥವಾ ಹುಲಿ ಅಲ್ಲೇ ಆಸುಪಾಸಿನಲ್ಲಿ ಮಲಗಿದೆ ಎಂದರ್ಥ. ಸ್ನೇಹಿತರೆ, ನೋಡೋಕೆ ಇವು ಸ್ವಲ್ಪ ಭಯಾನಕವಾಗಿ ಕಂಡ್ರೂ ಇವು ಇಲ್ಲದಿದ್ರೆ ಈ ಸುಂದರವಾದ ಕಬಿನಿ ಕಾಡು ಇಷ್ಟು ಆರೋಗ್ಯವಾಗಿರೋಕೆ ಸಾಧ್ಯನೇ ಇರಲಿಲ್ಲ. ಮಾನವರು ಮಾಡಲಾಗದ ಕ್ಲೀನಿಂಗ್ ಕೆಲಸವನ್ನ ಈ ಪಕ್ಷಿಗಳು ನಿಸ್ವಾರ್ಥವಾಗಿ ಮಾಡ್ತವೆ. ಪ್ರಕೃತಿಯ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ರಣಹದ್ದುಗಳೇ ಸಾಕ್ಷಿ.
ಹದ್ದೊಂದು ಅಳಿಲನ್ನು ಬೇಟೆಯಾಡಿ ತಿನ್ನುತ್ತಿರುವ ಈ ಅಪರೂಪದ ಮತ್ತು ರೋಮಾಂಚಕಾರಿ ಕ್ಷಣ. ಕಾಡಿನ ನಿಯಮದ ಅತ್ಯಂತ ರೋಮಾಂಚಕಾರಿ ಮತ್ತು ಕಠಿಣ ವಾಸ್ತವ ಎಂದರೆ ಅದು ಬೇಟೆ ಮತ್ತು ಬದುಕು. ತನ್ನ ಶಕ್ತಿಶಾಲಿ ಉಗುರುಗಳಿಂದ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತಿನ್ನುತ್ತಾ ಇದೆ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನಲ್ಲಿ ನೋಡೋ ದೃಶ್ಯ ಇವತ್ತು ನಮ್ಮ ಕಣ್ಮುಂದೆ ಲೈವ್ ಆಗಿ ನಡೀತಾ ಇದೆ. ನೋಡಲು ಈ ದೃಶ್ಯ ಸ್ವಲ್ಪ ಕ್ರೂರವಾಗಿ ಅಥವಾ ಮರುಕ ಹುಟ್ಟಿಸುವಂತೆ ಕಂಡರೂ ಇದು ಕಾಡಿನ ಆಹಾರ ಸರಪಳಿಯ ಅತ್ಯಂತ ಮುಖ್ಯವಾದ ಭಾಗ. ಕಾಡಿನಲ್ಲಿ ಯಾವುದೇ ಜೀವಿಯೂ ವ್ಯರ್ಥವಾಗುವುದಿಲ್ಲ. ಸಣ್ಣ ಕೀಟಗಳನ್ನು ತಿನ್ನುವ ಅಳಿಲು ಹದ್ದಿಗೆ ಆಹಾರವಾದರೆ, ಅದೇ ಹದ್ದು ಸತ್ತಾಗ ಅದು ರಣಹದ್ದುಗಳಿಗೆ ಮತ್ತು ಮಣ್ಣಿಗೆ ಪೋಷಕಾಂಶವಾಗುತ್ತದೆ. ಕಬಿನಿ ಅರಣ್ಯದ ದಂತಕಥೆ ಪ್ರವಾಸಿಗರ ಮತ್ತು ಛಾಯಾಗ್ರಾಹಕರ ಕಣ್ಮಣಿ ಎಂದರೆ ಅದು ಮಗ್ಗೆ ರಾಣಿ. ಸಣ್ಣ ಕೆರೆಯ ನೀರಿನಲ್ಲಿ ಈ ಭವ್ಯವಾದ ಹೆಣ್ಣು ಹುಲಿ ಆರಾಮವಾಗಿ ಮಲಗಿ ವಿಶ್ರಾಂತಿ ಪಡೆಯುತ್ತಿರುವ ವಾಟರ್ ರೆಸ್ಟಿಂಗ್ ದೃಶ್ಯ ಸಿಗುವುದು ಯಾವುದೇ ವೈಲ್ಡ್ ಲೈಫ್ ಫೋಟೋಗ್ರಫರ್ಗೆ ಲಾಟರಿ ಹೊಡೆದಂತೆ. ಬೆಕ್ಕಿನ ಪ್ರಭೇದದ ಬಹುತೇಕ ಪ್ರಾಣಿಗಳು ನೀರನ್ನ ಕಂಡರೆ ದೂರ ಓಡುತ್ತವೆ. ಆದರೆ ಹುಲಿಗಳು ಮಾತ್ರ ಇದಕ್ಕೆ ತದ್ವಿರುದ್ಧ. ಹುಲಿಗಳಿಗೆ ನೀರೆಂದರೆ ಅಚ್ಚುಮೆಚ್ಚು. ವಿಶೇಷವಾಗಿ ಕಬಿನಿಯ ತೀವ್ರವಾದ ಬಿಸಿಲಿರುವಾಗ ತಮ್ಮ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಅವು ಗಂಟಗಟ್ಟಲೆ ನೀರಿನಲ್ಲಿ ಕುತ್ತಿಗೆಯವರೆಗೆ ಮುಳುಗಿ ಕುಳಿತುಕೊಳ್ಳುತ್ತವೆ. ಮಗ್ಗೆರಾಣಿ ತನ್ನ ಕಂಡುಗಳನ್ನು ಅರೆಮುಚ್ಚಿ ಪ್ರವಾಸಿಗರ ಜೀಪ್ಗಳು ಎಷ್ಟೇ ಇದ್ದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನದೇ ಜಗತ್ತಿನಲ್ಲಿ ಮಗ್ನಳಾಗಿರುವ ದೃಶ್ಯ ಕಬಿನಿಯ ರಾಯಲ್ ಲುಕ್ ಅನ್ನು ತೋರಿಸುತ್ತದೆ. ಕಬಿನಿಯ ಸಫಾರಿ ವಲಯದಲ್ಲಿ ಮಗ್ಗೆ ಎಂಬ ಸ್ಥಳದ ಆಸುಪಾಸಿನಲ್ಲಿ ಈಕೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಈಕೆಗೆ ಮಗ್ಗೆ ರಾಣಿ ಎಂಬ ಹೆಸರು ಬಂತು. ಅತ್ಯಂತ ಸೌಮ್ಯ ಸ್ವಭಾವದ, ಪ್ರವಾಸಿಗರಿಗೆ ಸುಲಭವಾಗಿ ದರ್ಶನ ಕೊಡುವ ಬೋಲ್ಡ್ ಆ್ಯಂಡ್ ಫೋಟೋಜೆನಿಕ್ ಈ ಹೆಣ್ಣು ಹುಲಿ ಕಬಿನಿಯಲ್ಲಿ ಅತಿ ಹೆಚ್ಚು ಬಾರಿ ಕ್ಯಾಮರಾಗಳಿಗೆ ಪೋಸ್ ಕೊಟ್ಟ ಖ್ಯಾತಿ ಹೊಂದಿದೆ. ಈಕೆ ಕಬಿನಿಯ ಹುಲಿಗಳ ವಂಶಾವಳಿಯನ್ನು ಬೆಳೆಸಿದ ಮಹಾ ತಾಯಿ ಕೂಡ ಹೌದು. ನೀರಿನ ಹಸಿರು ಮಿಶ್ರಿತ ನೀಲಿ ಬಣ್ಣದ ಹಿನ್ನೆಲೆಯಲ್ಲಿ ಮಗ್ಗೆ ರಾಣಿಯ ಮೈಮೇಲಿನ ಕಡು ಕಿತ್ತಳೆ ಮತ್ತು ಕಪ್ಪು ಪಟ್ಟೆಗಳು ನೀರಿನ ಹನಿಗಳೊಂದಿಗೆ ಹೊಳೆಯುವಾಗ ಛಾಯಾಗ್ರಾಹಕರಿಗೆ ಅದೊಂದು ಸ್ವರ್ಗೀಯ ಅನುಭವ. ಅವಳು ಒಮ್ಮೆ ನಿಧಾನವಾಗಿ ಕಣ್ಣು ಬಿಟ್ಟು ನೇರವಾಗಿ ಕ್ಯಾಮೆರಾ ಕಡೆ ನೋಡುವ ಆ ತೀಕ್ಷ್ಣ ನೋಟ ಇಡೀ ವಿಡಿಯೋದ ಹೈಲೈಟ್ ಆಗಿರುತ್ತದೆ. ಕಬಿನಿ ಅರಣ್ಯದಲ್ಲಿ ಎಷ್ಟೋ ಹುಲಿಗಳಿರಬಹುದು. ಆದರೆ ಮಗ್ಗೆರಾಣಿ ಸೃಷ್ಟಿಸಿರುವ ಸಾಮ್ರಾಜ್ಯ ಮತ್ತು ಆಕೆಯ ವೈಭವ ಇಡೀ ಭಾರತೀಯ ವೈಲ್ಡ್ ಲೈಫ್ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ್ದು. ಕಬಿನಿಯ ಸಫಾರಿ ಜೀಪ್ಗಳ ಮುಂದೆ ಆಕೆ ನಡೆದು ಬರುವಾಗ ಅಥವಾ ನೀರಿನ ಹೊಂಡದಲ್ಲಿ ಕುಳಿತು ಪ್ರವಾಸಿಗರನ್ನು ನೋಡುವಾಗ ಮೂಡುವ ಆ ರಾಯಲ್ ವೈಭವದ ಸಂಪೂರ್ಣ ಚಿತ್ರಣ ಇಲ್ಲಿದೆ.
ವೈಲ್ಡ್ ಲೈಫ್ ಫೋಟೋಗ್ರಫರ್ಸ್ ಪಾಲಿಗೆ ಮಗ್ಗೆರಾಣಿ ಒಬ್ಬ ಅಪ್ರತಿಮ ಮಾಡೆಲ್. ಕ್ಯಾಮೆರಾಗಳ 100 ಶಟರ್ಗಳು ಒಟ್ಟಿಗೆ ಕ್ಲಿಕ್ ಆಗುತ್ತಿದ್ದರೂ ಆಕೆ ಕಿಂಚಿತ್ತೂ ಕದಲದೆ ಒಮ್ಮೊಮ್ಮೆ ನೇರವಾಗಿ ಲೆನ್ಸ್ನ ಕಣ್ಣಿಗೆ ಕಣ್ಣಿಟ್ಟು ನೋಡುವಾಗ ಸಫಾರಿ ಜೀಪ್ನಲ್ಲಿರುವ ಪ್ರವಾಸಿಗರ ಉಸಿರೇ ಒಂದು ಕ್ಷಣ ನಿಂತು ಹೋಗುತ್ತದೆ. ಆ ತೀಕ್ಷ್ಣ ನೋಟದಲ್ಲಿ ಕಾಡಿನ ರಾಣಿಯ ಅಹಂಕಾರವಿರುವುದಿಲ್ಲ, ಬದಲಿಗೆ ಒಬ್ಬ ಅಧಿಪತಿಯ ಘನತೆ ಇರುತ್ತದೆ. ಸರ್ ಸೋನಿ ಕ್ಯಾಮ್ರಾದಲ್ಲಿ ಸ್ನೇಹಿತರೆ, ಹುಲಿಯನ್ನು ಕಾಡಿನಲ್ಲಿ ನೋಡೋದೇ ಒಂದು ಅದೃಷ್ಟ. ಅದರಲ್ಲೂ ಕಬಿನಿಯ ರಾಣಿ ಮಗ್ಗೆಯನ್ನು ಈ ರೀತಿ ಪ್ರಶಾಂತವಾಗಿ ನೀರೊಳಗಡೆ ನೋಡೋದು ಜನ್ಮ ಜನ್ಮಾಂತರದ ಪುಣ್ಯ. ಆಕೆಯ ಮುಖದಲ್ಲಿರೋ ಗಾಂಭೀರ್ಯ, ಆ ಕಣ್ಣುಗಳಲ್ಲಿರೋ ತೇಜಸ್ಸು, ಯಾಕೆ ಈಕೆಯನ್ನು ಕಬಿನಿಯ ರಾಣಿ ಅಂತಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯನೇ ಸಾಕ್ಷಿ. ಕಬಿನಿ ಸಫಾರಿಗೆ ಬರೋ ಪ್ರತಿಯೊಬ್ಬರ ಕನಸು ಈ ಮಗ್ಗೆ ರಾಣಿಯ ದರ್ಶನ ಪಡೆಯೋದು. ಇವತ್ತು ನಮ್ಮ ಆ ಕನಸು ನನಸಾಗಿದೆ. ಸ್ನೇಹಿತರೆ, ನಾವು ವನ್ಯಜೀವಿಗಳ ಜಗತ್ತಿಗೆ ಕೇವಲ ಅತಿಥಿಗಳಾಗಿ ಬಂದಿದ್ದೆವು. ಈಗ ನಮ್ಮ ನಗರದ ಲೋಕಕ್ಕೆ ಮರಳುತ್ತಿದ್ದೇವೆ. ಆದರೆ ಇಲ್ಲಿ ಪಡೆದ ಶಾಂತಿ ಮತ್ತು ರೋಮಾಂಚನ ಮಾತ್ರ ನಮ್ಮ ಜೊತೆಯಲ್ಲೇ ಇರುತ್ತದೆ. ಕಾಡಿನಿಂದ ಹೊರಗೆ ಬರ್ತಾ ಇದ್ರೂ ನನ್ನ ಮನಸ್ಸು ಮಾತ್ರ ಇನ್ನೂ ಆ ಕೆರೆಯ ದಡದಲ್ಲೇ, ಆ ಮಗ್ಗೆ ರಾಣಿಯ ತೀಕ್ಷ್ಣ ನೋಟದಲ್ಲೇ ಉಳಿದು ಹೋಗಿದೆ. ಪ್ರಕೃತಿ ನಮಗೆ ಎಷ್ಟು ಹತ್ತಿರ, ನಾವು ಪ್ರಕೃತಿಯಿಂದ ಎಷ್ಟು ದೂರ ಆಗ್ತಾ ಇದ್ದೀವಿ ಅಂತ ಇಲ್ಲಿಗೆ ಬಂದ್ರೇನೆ ಅರ್ಥ ಆಗೋದು. ಇವತ್ತಿನ ಈ ಕಬಿನಿ ಸಫಾರಿ ವ್ಲಾಗ್ ನಿಮ್ಮ ಮನಸ್ಸಿಗೆ ನಿಜವಾಗಿಯೂ ಹತ್ತಿರವಾಗಿದ್ರೆ ಆ ಲೈಕ್ ಬಟನ್ ಒತ್ತಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಮ್ಮ ಮುಂದಿನ ಜರ್ನಿ ಇನ್ನೂ ರೋಮಾಂಚನಕಾರಿಯಾಗಿ ಇರಲಿದೆ. ಅಲ್ಲಿಯವರೆಗೂ ಪ್ರಕೃತಿಯನ್ನು ಪ್ರೀತಿಸಿ, ಕಾಡನ್ನು ಉಳಿಸಿ. ಟೇಕ್ ಕೇರ್, ಬಾಯ್.